ಹಲೋ, ಹೇಗಿದ್ದೀರಪ್ಪ ಎಲ್ಲ? ನಾನು ಒಂದು ಸಂಕ್ರಾಂತಿ ವಿಶೇಷ ಸಿಹಿ ಪೊಂಗಲ್ ಮಾಡ್ತಾಯಿದ್ದೀನಿ. ಇದಕ್ಕೆ ಅಕ್ಕಿ, ಬೆಲ್ಲ, ಕೊಬ್ಬರಿ, ಹೆಸರುಬೇಳೆ ತೊಗೊಂಡಿದ್ದೀನಪ್ಪ. ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಇದು ಒಣ ಶುಂಠಿ ಪೌಡ್ರು ಒಂದು 1/2 ಸ್ಪೂನು, ಏಲಕ್ಕಿ ಪುಡಿ. ಓಕೆನಾ? ನೋಡಿಪ್ಪ, ಪ್ಯಾನ್ ಇಟ್ಟಿದ್ದೀನಿ. ಹೆಸರುಬೇಳೆ ಹಾಕ್ಕೋತೀನಿ. ಇದರಲ್ಲಿ ನೋಡಿ 1 ಕಪ್ ಹೆಸರುಬೇಳೆ ತೊಗೊಂಡಿದ್ದೀನಿ. ಎಲ್ಲ ಒಂದೇ ಕಪ್ಪು. ಹೆಸರುಬೇಳೆ 1 ಕಪ್ಪು, ಅಕ್ಕಿ 1 ಕಪ್ಪು ಅಷ್ಟೇ. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರಿಬೇಕಪ್ಪ. ನೋಡಿ, ಇಷ್ಟು ತುಪ್ಪ ಹಾಕ್ಕೊತೀನಿ. ಇದನ್ನು ಕೆಂಪು ಹುರಿಬೇಕು, ಸ್ವಲ್ಪ ಕೆಂಪಿಗೆ ಹುರಿಬೇಕಪ್ಪ ಇದನ್ನು. ನೋಡಿಪ್ಪ, ಇಷ್ಟು ಕೆಂಪಗಾದರೆ ಸಾಕು. ನೋಡಿ, ಕೆಂಪಗಾಗಿದೆ. ಪೊಂಗಲ್ ಒಳ್ಳೆ ಘಮ ಘಮ ಅನ್ನತ್ತೆಪ್ಪ. ಇದು ಅಕ್ಕಿ 1 ಕಪ್ಪಪ್ಪ. ನೋಡಿ, ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇದನ್ನು ಸ್ವಲ್ಪ ನೀರು ಹಾಕಿ ತೊಳೆದ್ಬಿಟ್ಟು ಈಗ ಈ ಥರ ಇಟ್ಕೊಂಡ್ರಾಯ್ತು ಆಯ್ತಪ್ಪ. ರೈಸ್ ಹಾಕಿದ್ದೀನಿ 1 ಕಪ್ಪು. ಅದಕ್ಕೆ 4 ಕಪ್ ನೀರು ಇಟ್ಕೊಂಡಿದ್ದೀನಪ್ಪ ನಾನು. 2 ಕಪ್ಪು ಹೆಸರುಬೇಳೆಗೆ, 2 ಕಪ್ಪು ಅಕ್ಕಿಗೆ. ಸ್ವಲ್ಪ ತಿರುಗಿಸ್ಬಿಟ್ಟು ಕ್ಲೋಸ್ ಮಾಡಿಪ್ಪ. 1 ವಿಷಲ್ ಆದರೆ ಸಾಕಿದು. ಓಕೆನಾ? ಪ್ಯಾನ್ ಇಟ್ಟಿದ್ದೀನಿ, ತುಪ್ಪ ಹಾಕಿದ್ದೀನಿ. ಈಗ ಬಾದಾಮು, ಗೋಡಂಬಿ, ಸ್ವಲ್ಪ ದ್ರಾಕ್ಷಿ ಹಾಕಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಪ್ಪ. ಗರ್ಗರಿಯಾಗಿ ಫ್ರೈ ಮಾಡಿ. ಪೊಂಗಲ್ಗೆ ಒಳ್ಳೆ ಗರ್ಗರಿಯಾಗಿ ಸಿಗಬೇಕು ಡ್ರೈ ಫ್ರೂಟ್ಸು. ಎಷ್ಟು ಒಳ್ಳೆ ಕಾಂಬಿನೇಷನ್ ನೋಡಿಪ್ಪ. ಹೆಸರುಬೇಳೆ, ತುಪ್ಪ, ಡ್ರೈ ಫ್ರೂಟ್ಸು, ಕೊಬ್ಬರಿ, ಘಮ ಘಮ ಅಂತಿರ್ತದೆ ಒಳ್ಳೆ ಪೊಂಗಲ್ ಅಲ್ಲ. ಲೈಟಾಗಿ ಗರಿಯಾಗಿ ಕೊಬ್ಬರಿ ಸ್ವಲ್ಪ ಬಿಸಿ ಮಾಡ್ಕೋಬೇಕಪ್ಪ. ಕೊಬ್ಬರಿ ಹುರ್ಕೊಂಡ್ರೆ ಘಮ ಚೆನ್ನಾಗಿರುತ್ತೆ. ಸ್ವಲ್ಪ ಲೈಟಾಗಿ ಕೆಂಪಗೆ ಹುರ್ಕೋಬೇಕು. ನೋಡಿಪ್ಪ, ಇಷ್ಟು ಕೆಂಪಗಾದರೆ ಸಾಕು. ನೋಡಿ ಎಷ್ಟು ಘಮ ಘಮ ಅನ್ನತ್ತೆ ಉರಿಯುವಾಗನೇ. ಇದು ಸಿಪ್ಪೆ ನೀಟಾಗಿ ತೆಗೆದು ಈ ಥರ ಬೆಳ್ಳಗೆ ಇರಬೇಕಪ್ಪ ಕೊಬ್ಬರಿ. ಯಾವುದೇ ಸ್ವೀಟ್ಗಳಾಗಲಿ ಕೊಬ್ಬರಿ ಬೆಳ್ಳಗೆ ಇರಬೇಕಪ್ಪ. ಸಿಪ್ಪೆ ಹಾಕಿದ್ರೆ ಚೆಂದ ಆಗಲ್ಲ. ಈಗ ಪ್ಲೇಟಿಗೆ ತಕ್ಕೋತಾ ಇದ್ದೀನಿ ನಾನು. ಕೊಬ್ಬರಿ ಎಲ್ಲ ತೆಗೆದುಬಿಟ್ಟಿದ್ದೀನಿ. ಈಗ ಅದೇ ಬಾಣಲಿಗೆ ನಾನು ಬೆಲ್ಲ ಹಾಕ್ಕೋತೀನಪ್ಪ. ನೋಡಿ, ಬೆಲ್ಲ 2 ಕಪ್ ತೊಗೊಂಡಿದ್ದೀನಿ. ಇದರಲ್ಲಿ 2 ಕಪ್ ಅಂದರೆ 1 ಹೆಸರುಬೇಳೆಗೆ, 1 ಇದಕ್ಕೆಪ್ಪ ಅಕ್ಕಿಗೆ 2 ಕಪ್ ಬೇಕು. ನೀವು ಕೊಬ್ಬರಿ ಹಾಕ್ತಿರಲ್ಲ, ಇನ್ನು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಂಗಿದ್ರು ಹಾಕ್ಕೊಳ್ಳಿ. ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನು. 2 ಕಪ್ ಹಾಕ್ಕೊಂಡಿದ್ದೀನಿ. 2.5 ಹಾಕ್ಬೋದಪ್ಪ. ಸಿಹಿ ಜಾಸ್ತಿ ಬೇಕಂದರೆ 2.5 ಹಾಕ್ಕೋಬೋದು. ಸ್ವಲ್ಪ ನೀರು ಹಾಕ್ತೀನಪ್ಪ ಇದಕ್ಕೆ. ನೀರು ಬೇಡ ನೋಡಿ, ನಾನು ಎಷ್ಟು ಹಾಕ್ತಾಯಿದ್ದೀನಿ ನೀರಂತ. 1-2 ಡ್ರಾಪ್ ಅಷ್ಟೇ, ಸುಮ್ಮನೆ ತಳಕ್ಕೆಪ್ಪ. ಇದು ಸ್ವಲ್ಪ ಆಗಲಿಪ್ಪ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತೀನಪ್ಪ. ತುಪ್ಪ ಹಾಕಿಬಿಟ್ಟು, ನೀರು ಬೇಡವೇ ಬೇಡಪ್ಪ. ನೀವು ತುಪ್ಪದಲ್ಲೇ ಕರಗಿಸ್ಕೊಂಡ್ರೂ ಪೊಂಗಲ್ ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ಅಂಟು ಥರ ಚೆನ್ನಾಗಾಗುತ್ತೆ. ಇದು ಸ್ವಲ್ಪ ಕರಗಲಿಪ್ಪ. ನೀರು ಎಷ್ಟು ಗೊತ್ತಾ? 1 ಸ್ಪೂನ್ ಅಷ್ಟೇ ತುಪ್ಪ ಹಾಕಿ ಇದನ್ನು ಕರಗಿಸ್ಕೋಬೇಕು. ಓಕೆನಾ? ನೋಡಿಪ್ಪ, ಸ್ವಲ್ಪ ತುಪ್ಪ ಹಾಕಿದ್ನಲ್ಲ, ಬೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಬೆಲ್ಲ ತುಪ್ಪ ಬಿಸಿಯಾಗಿದೆ. ಈ ಥರ ಆಗಬೇಕಪ್ಪ. ಕರಗಿದೆ ಬೆಲ್ಲ. ಮತ್ತು ನೋಡಿ, ಒಂದು ಸ್ವಲ್ಪ ಅಂಟು ಥರ ಚೆನ್ನಾಗಿ ಬಂದಿದೆ ನೋಡಿ. ಇದು ಪೊಂಗಲಿಗೆ ಹದ ಇದು. ಈಗ ರೈಸ್ ಹಾಕ್ತೀನಪ್ಪ ಇದಕ್ಕೆ. ನೋಡಿ, 1 ಕೂಗು ಕೂಗಿಸ್ಕೊಂಡಿದ್ದೀನಿ. ಹೆಸರುಬೇಳೆ, ಅಕ್ಕಿ 1 ಕೂಗು ಕೂಗಿಸ್ಕೊಂಡಿದ್ದೀನಿ. ನೋಡಿ, ಹದವಾಗಿ ಬೆಂದಿದೆಪ್ಪ. ಈಗ ಇದಕ್ಕೆ ಹಾಕ್ತೀವಿ. ನೋಡಿಪ್ಪ, ಚೆನ್ನಾಗಿ ಮಿಕ್ಸ್ ಆಗಿದೆ. ಬೆಲ್ಲ, ತುಪ್ಪ, ಹೆಸರುಬೇಳೆ, ರೈಸು. ನೋಡಿ, ಈಗ ಕೊಬ್ಬರಿ ಹಾಕ್ಕೋತೀನಪ್ಪ. ಕೊಬ್ಬರಿ ಕೆಂಪು ಹುರಿದಿದ್ದೀರಲ್ಲ, ಘಮ ಘಮ ಅನ್ನಗೆ ಈಗ ಹಾಕ್ಕೊಂಬಿಡಿ. ಈಗ ಡ್ರೈ ಫ್ರೂಟ್ಸು ಕೆಂಪಾಗಿದೆ. ಡ್ರೈ ಫ್ರೂಟ್ಸು ಸ್ವಲ್ಪ ಸಣ್ಣ ಹುರಿನಲ್ಲಿ ಸಿಮ್ಮಲ್ಲೇ ಡ್ರೈ ಫ್ರೂಟ್ಸ್ ಕೆಂಪಾಗಲಿಪ್ಪ. ಗರ್ಗರಿ ನಂಗಾಗಲಿ. ಈಗ ನೋಡಿಪ್ಪ, ಏಲಕ್ಕಿ ಪೌಡ್ರು. ಈಗ
ಶುಂಠಿ, ಒಣ ಶುಂಠಿ ಪೌಡ್ರು. ಓಕೆನಪ್ಪ. ಈಗ ಸ್ವಲ್ಪ ಮೇಲೊಂಚೂರು ತುಪ್ಪ ಹಾಕ್ಕೊಳ್ಳಿಪ್ಪ. ತುಪ್ಪ ಹಾಕಿದ್ದೀರಾ ಆಲ್ರೆಡಿ, ಆದರೂ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಓಕೆನಾ? ನೋಡಿಪ್ಪ, ಎಲ್ಲ ಸೇರಿಸಿ ಮಿಕ್ಸ್ ಮಾಡಿ. ಎಷ್ಟು ಘಮ 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 ಅಂತ ಇದೆ ನೋಡಿಪ್ಪ. ಡ್ರೈ ಫ್ರೂಟ್ಸ್ ಅಷ್ಟೇ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಇಷ್ಟೇ ಅಂತ ಏನಿಲ್ಲ. ಇದು ಅಷ್ಟೇಪ್ಪ, ಸ್ವಲ್ಪ ಮೆತ್ತಗೆ ಬೇಕು ಪೊಂಗಲ್ ಅಂದರೆ ನೀವು ಸ್ವಲ್ಪ ನೀರು ಜಾಸ್ತಿನೂ ಇಟ್ಕೋಬೋದು. ಎಲ್ಲ ಅಷ್ಟೇಪ್ಪ. ಬೆಲ್ಲ ಜಾಸ್ತಿ ಬೇಕಾ, ಬೆಲ್ಲ ಜಾಸ್ತಿ ಹಾಕೋಬೋದು ಅಷ್ಟೇ. ಸ್ವಲ್ಪ ಶುಗರ್ ಜಾಸ್ತಿ ಬೇಡ ಅಂದರೆ, ಬೆಲ್ಲ ಜಾಸ್ತಿ ಬೇಡ ಅಂದರೆ ಕಡಿಮೆ ಹಾಕ್ಕೊಂಡ್ರೆ ಆಯಿತು. ಈಗ ಸರ್ವಿಂಗ್ ಬೌಲ್ಗೆ ಹಾಕ್ತೀನಿ. ನಿಮಗೆ ಸಖತ್ತಾಗಿದೆ ಪೊಂಗಲ್ಲು, ಸಿಹಿ ಪೊಂಗಲ್ಲು, ಅದರಲ್ಲೂ ಸಂಕ್ರಾಂತಿ ವಿಶೇಷ. ಓಕೆನಾ? ನೋಡಿಪ್ಪ, ಸರ್ವಿಂಗ್ ಬೌಲಿಗೆ ಹಾಕ್ತಾಯಿದ್ದೀನಿ. ಹೇಗಿದೆ ಟೇಸ್ಟು? ಟೇಸ್ಟ್ ಹೇಳಿ, ಟೇಸ್ಟ್ ಮಾಡಿ. ಸಂಕ್ರಾಂತಿ ವಿಶೇಷ ಸಿಹಿ ಪೊಂಗಲ್. ಚೆನ್ನಾಗಿದೆಯಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಕೊಡಿ. ಓಕೆ, ಸಿ ಯು.